ಹೆಸರು ಕೇಳಿ ಬೆಚ್ಚಿದ ಗಂಗಾ. ಜೆಪಿ ಮುಖವಾಡ ಬಯಲು ಮಾಡ್ತಾಳಾ ಭಾರ್ಗವಿ? ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತಿರೋ ಭಾರ್ಗವಿ LLB ರೋಚಕ ತಿರುವು ಪಡೆದುಕೊಂಡಿದೆ. ಅಕ್ಕ ಬೃಂದ ಸ್ವಾರ್ಥಿ ಆದ್ರೆ ತಂಗಿ ಭಾರ್ಗವಿ ನಿಸ್ವಾರ್ಥಿ. ಸದಾ ಎಲ್ಲರಿಗೂ ಒಳಿತು ಬಯಸ್ತಾಳೆ. ಆದ್ರೆ ಭಾರ್ಗವಿ ಮುಂದೆ ದೊಡ್ಡ ಸವಾಲೊಂದು ಎದುರಾಗಿದೆ. ತಂದೆ ರವೀಂದ್ರ ಭಟ್ಕಳ್ ಸಾವಿಗೆ ಕಾರಣವಾದ ಆ ಗಂಗಾ ಯಾರು? ಮತ್ತೊಂದು ಗಾಯತ್ರಿ ದೇವಿ ರಹಸ್ಯ ತಿಳಿಯೋದಾಗಿದೆ. ರವೀಂದ್ರರನ್ನ ಪ್ಲಾನ್ ಮಾಡಿ ಗಂಗಾ ಸಾಯಿಸಿದ್ದು ಅನ್ನೋದು ಭಾರ್ಗವಿಗೆ ತಿಳಿದಿದೆ. ಈಗ ಭಾರ್ಗವಿ ಪೊಲೀಸ್ ಇಲಾಖೆಯ ಅಂಡರ್ ಕವರ್ ಏಜೆಂಟ್ ಆಗಿದ್ದಾರೆ. ದುಷ್ಟರ ಪಾಲಿಗೆ ಕಾಳಿ ರೂಪದಲ್ಲಿ ಸಿಂಹ ಸ್ವಪ್ನವಾಗಿದ್ದಾಳೆ ಭಾರ್ಗವಿ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಪುಟ್ಟ ಹೆಣ್ಣು ಮಕ್ಕಳನ್ನ ಕದ್ದು ಅವರನ್ನ ದುಷ್ಟ ಕೂಪಕ್ಕೆ ತಳ್ಳೋ ಕೆಲಸ ಮಾಡ್ತಿದ್ದ ಗಂಗಾ ಬಗ್ಗೆ ರವೀಂದ್ರ ಅವರು ಮಾಹಿತಿ ಕಲೆ ಹಾಕಿದ್ದರು. ಇದೆಲ್ಲವೂ ರವೀಂದ್ರಗೆ ತಿಳಿದಿದೆ ಅಂತಾನೆ ಆತನನ್ನ ಕೊಲೆ ಮಾಡಿಸಿದ್ದು ಇದೇ ಗಂಗಾ. ಈಗ ತಂದೆಯ ಕಾರ್ಯವನ್ನ ಭಾರ್ಗವಿ ಮುಂದುವರೆಸಿದ್ದಾಳೆ. ಕಾಳಿ ರೂಪದಲ್ಲಿ ಹೆಣ್ಣು ಮಕ್ಕಳನ್ನ ಕದಿಯುತ್ತಿದ್ದ ಖದೀಮರಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾಳೆ. ಕಾಳಿ ಹೆಸರು ಕೇಳಿದ ಗಂಗಾ ಆಕೆ ಯಾರಂತ ತಲೆ ಕೆಡಿಸ್ಕೊಂಡಿದ್ದಾಳೆ. ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿ ಆ ಕಾಳಿ ಯಾರಂತ ಗೊತ್ತಾಯ್ತಾ ಅಂತ ಫ್ರಸ್ಟ್ರೇಷನ್ ನಲ್ಲಿ ಮಾತನಾಡಿದ್ದಾಳೆ. ಆದ್ರೆ ಇದೇ ಭಾರ್ಗವಿ ಕಾಳಿ ಅನ್ನೋದು ಯಾರಿಗೂ ತಿಳಿದಿಲ್ಲ. ಇನ್ನು ಗಾಯತ್ರಿ ದೇವಿ ರಹಸ್ಯ ಭೇದಿಸಲು ಭಾರ್ಗವಿ ಹೊರಟಿದ್ದು ಅರ್ಜುನ್ ಹತ್ತಿರ ಕೆಲವು ಪ್ರಶ್ನೆ ಕೇಳಿದ್ದಾಳೆ. ಜೆಪಿ ಮಾವನ ಮದುವೆ ಲವ್ ಮ್ಯಾರೇಜ್ನ ಅಥವಾ ಅವರಿಗೆ ಮದುವೆಗೂ ಮುನ್ನ ಲವ್ ಇತ್ತ ಅಂತ ಕೇಳಿದ್ದಾಳೆ. ಆದ್ರೆ ಇದಕ್ಕೆ ಉತ್ತರಿಸೋ ಅರ್ಜುನ್ ಅಪ್ಪನ ಬಗ್ಗೆ ಗೊತ್ತಲ್ವಾ, ಅವರಿಗೆ ಈ ರೀತಿ ಪ್ರೀತಿ ಗೀತಿ ಏನೂ ಇಲ್ಲ, ಫಸ್ಟ್ ಮತ್ತು ಲಾಸ್ಟ್ ಅಮ್ಮನೇ ಅವರ ಜೀವನದಲ್ಲಿ ಅಂತಾರೆ. ಆದ್ರೆ ಭಾರ್ಗವಿ, ನಿಮ್ ತಂದೆ ನೀವು ಅಂದುಕೊಂಡಷ್ಟು ಒಳ್ಳೆಯವರಲ್ಲ, ಅವರ ಮುಖವನ್ನ ನಾನು ಬಯಲು ಮಾಡ್ತೇನೆ ಅಂತ ಮನಸ್ಸಲ್ಲೇ ಸವಾಲ್ ಹಾಕೊಂಡಿದ್ದಾಳೆ. ಇತ್ತ ಬೃಂದ ಹೇಗಾದ್ರೂ ಮಾಡಿ ಜೆಪಿ ವಿರುದ್ಧ ಗಂಡ ಚರಣ್ನ ಎತ್ತಿ ಕಟ್ಬೇಕಂತ ಕಾಯ್ತಲೇ ಇದ್ದಾಳೆ. ಈಗ ಊಟ ಮಾಡುವ ಟೈಮ್ನಲ್ಲಿ ಅರ್ಜುನ್ಗೆ ಊಟ ನೆತ್ತಿ ಹತ್ತಿರುತ್ತೆ. ಅಲ್ಲೇ ಇದ್ದ ಜೆಪಿ ಮಗನ ಮೇಲೆ ಪ್ರೀತಿ ಕಾಳಜಿ ತೋರಿಸ್ತಾರೆ. ಇದೇ ಬೃಂದಾಗೆ ಕೋಪ ತರಿಸಿದ್ದು ಚರಣ್ ಮನಸ್ಸಿನಲ್ಲಿಯೂ ವಿಷ ಬೀಜ ಬಿತ್ತುವಂತ ಮಾಡ್ತಾಳೆ. ಈಗಾಗಲೇ ಅರ್ಜುನ್ ಮೇಲಿರೋ ಪ್ರೀತಿ ಚರಣ್ ಮೇಲಿಲ್ಲ ಅಂತ ಬೃಂದ ಮಾವನ ಎದುರಿಗೆ ಮಾತನಾಡಾಗಿದೆ. ಗಾಯತ್ರಿ ದೇವಿ ಬಗ್ಗೆ ಭಾರ್ಗವಿ ಅಜ್ಜಿ ಹತ್ತಿರ ವಿಚಾರ ಮಾಡಿದ್ದಾಳೆ. ಇದೇ ಗಾಯತ್ರಿ ದೇವಿ ಯಾರು ಅನ್ನೋ ಜಾಡು ಹಿಡಿಯಲು ಬೃಂದ ಹೊರಟಿದ್ದಾಳೆ. ಹಾಗಿದ್ರೆ ಜೆಪಿ ಪಾಟೀಲ್ಗೂ ಗಾಯತ್ರಿ ದೇವಿಗೂ ಇರೋ ನಂಟೇನು? ಸದ್ಯಕ್ಕೆ ಗಾಯತ್ರಿ ದೇವಿ ಬದುಕಿದ್ದಾರೆ, ಆದ್ರೆ ಎಲ್ಲಿದ್ದಾರೆ, ಯಾರಿಗೂ ಅವ್ರ ಬಗ್ಗೆ ತಿಳಿದಿಲ್ಲ ಅನ್ನೋದು ರಹಸ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಕಾಳಿ ರೂಪ ತಾಳಿರೋ ಭಾರ್ಗವಿಯಿಂದ ಗಂಗಾ ಜಾಡು ತಿಳಿಯೋದು ಪಕ್ಕ ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.